ನಾನು ಭಾಷಣ ಮಾಡಕ್ ಬಂದಿಲ್ಲ. ನಿಮ್ ತರ ನೀವು ಬಹಳ ಖುಷಿಯಿಂದ ಕುಡಿಬೇಕು ಅಂತ ಬಂದಿದ್ದೀರಿ ಅಂತ ನನಗೆ ಗೊತ್ತಿದೆ. ವಿಜಯ್ ಪ್ರಕಾಶ್ ಬರ್ತಾ ಇದ್ದಾರೆ. ಕನಕೋತ್ಸವಕ್ಕೆ ನಾನು ವಿಜಯ್ ಪ್ರಕಾಶ್ ಕರೆದಿದ್ದೆ. ಇಡೀ ದೇಶಕ್ಕೆ, ಇಡೀ ನಮ್ಮ ಕರ್ನಾಟಕಕ್ಕೆ ಬಹಳ ಉತ್ತಮವಾದಂತ ಒಳ್ಳೆ ತಂಡ, ಲೈವ್ ಬ್ಯಾಂಡ್ ಇಟ್ಕೊಂಡಿರುವಂತ ವಿಜಯ್ ಪ್ರಕಾಶ್ ನಾನು ನೋಡಬೇಕು ಅಂತ ಆಸೆ ಇದ್ದೀನಿ. ಸೊ ಅದನ್ನ ನಾನು ನೋಡೋಣ. ಅದಕ್ಕೆ ತಾನೇ ನೀವೆಲ್ಲ ಬಂದಿರೋದು. ಗೊತ್ತಾಯ್ತು ನೋಡಿ. ಬಂದವರೇ, ವೇದಿಕೆ ಇರುವಂತ ನಮ್ಮ ಜಿಲ್ಲಾ ಮಂತ್ರಿಗಳಾದ ಶರಣಪ್ರಕಾಶ್ ಪಾಟೀಲ್ ಅವರೇ, ನಿಮ್ಮವರೇ ಆದಂತಹ ನನ್ನ ಹಿರಿಯ ಮುಖಂಡರಾದಂತಹ ಬೋಸರಾಜ್ ಅವರೇ, ಶಿವರಾಜ್ ತಂಗಿ ಅವರೇ, ದದ್ದಲ್ ಅವರೇ, ಶಾಸಕರು, ಅಂಬನಗೌಡ ಪಾದರ್ನಿ ಅವರೇ, ಮತ್ತೊಬ್ಬರು ಶಾಸಕರಾದಂತಹ ತಿರುವಾಂಗ್ ಅವರೇ, ಸಂಸತ್ ಸದಸ್ಯರಾದಂತಹ ಕುಮಾರ್ ನಾಯ್ಕ ಅವರೇ, ನಮ್ಮ ಜಿಲ್ಲೆಯ ಅಧ್ಯಕ್ಷರು ಜೆ.ಡಿ. ಪಾಟೀಲ್ ಶಾಸಕರಿದ್ದಾರೆ, MLC ವಸಂತ್ ಕುಮಾರ್ ಇದ್ದಾರೆ, ಯುವ ನಾಯಕರಾದಂತಹ ಬಸನಗೌಡ ಬಾದರ್ನಿ ಅವರು ಇದ್ದಾರೆ, ಮಲ್ಲಿಕಾರ್ಜುನ ಇದ್ದಾರೆ, ರಾಮಸ್ವಾಮಿ ಇದ್ದಾರೆ, ತಿಮ್ಮಯ್ಯ ಇದ್ದಾರೆ, ಪವನ್ ಕಿಶೋರ್ ಇದ್ದಾರೆ, ಹನುಮಂತಪ್ಪ ಇದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ವಿಶ್ವೆಂಟು, ಸಾವಿತ್ರಿ, ಎಲ್ಲ ಅನೇಕ ಗಣ್ಯರೆಲ್ಲ ಕೂಡ ಸ್ಟೇಜ್ ಬಂದಿದ್ದಾರೆ. ಇವತ್ತು ಬಹಳ ಜನ ನಮ್ಮ ನಿತೇಶ್ ಅವರು, ಈಶ್ವರ್ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ. ಇದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ನಾನು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ, ಜಿಲ್ಲಾ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಏಕೆಂದ್ರೆ ಶರಣರು, ದಾಸರು, ಸಂತರು, ಪರಂಪರೆಯ ನೆಲೆಬೀಡು, ರೈತರನ್ನ ಕಾಪಾಡುವಂತ ಒಂದು ಪವಿತ್ರವಾದಂತ ಈ ನೆಲೆ, ಕೃಷ್ಣ ತುಂಗಭದ್ರೆಯ ಬೀಡಿದು. ಈ ಎಡೆದೊರೆ ಖ್ಯಾತಿಯ ರಾಯಚೂರು ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ನಮ್ಮ ತಂದೆಯವರು ಹೇಳಿದಂಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಬೆಳಕನ್ನ ಕೊಟ್ಟಂತ ಒಂದು ಪವಿತ್ರವಾದಂತ ನಾಡಿದು. ಅದಲ್ಲದೆ ನಮ್ಮೆಲ್ಲರೂ ಕೂಡ ಉತ್ತಮವಾದಂತಹ ಸೋನಾ ಮಸೂರಿ ಅಕ್ಕಿಯನ್ನು ಕೊಟ್ಟು, ಹತ್ತಿಯನ್ನು ಕೊಟ್ಟು, ಚಿನ್ನವನ್ನ ಕೊಡ್ತಾ ಇರುವಂತಹ ಒಂದು ಪವಿತ್ರವಾದಂತಹ ನೆಲಕ್ಕೆ ಬಂದಿದ್ದೇನೆ. ಪುರಂದರ ದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದವನಾಮನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಾಗೆ ನಾನು ಬಂದು ನಿಮ್ಮ ಜೊತೆಯಲ್ಲಿ ಈ ರಾಯಚೂರಿಗೆ ಬಂದು ಈ ರಾಯಚೂರು ಉತ್ಸವದಲ್ಲಿ ಪಾಲ್ಗೊಂಡು ನೀವೆಲ್ಲ ನಗನಗ್ತ ಸಂತೋಷಗಳನ್ನ ನೋಡುವಂತ ಒಂದು ಭಾಗ್ಯ ಸಿಕ್ಕಲ್ಲ. ಇದು ನನ್ನ ಭಾಗ್ಯ ಅಂತ ಹೇಳಿ ನನ್ನ ಭಾವಿಸಿಕೊಳ್ಳುತ್ತೇನೆ. ಬಂದವರೇ, ಇದೊಂದು ಪರಂಪರೆಯ ಬೇರು, ಪ್ರಗತಿಯ ಗುರಿ ಇಲ್ಲಿದೆ. ರಾಯಚೂರು ಉತ್ಸವೇ ನಮ್ಮೆಲ್ಲರ ಹೆಮ್ಮೆ. ಇವತ್ತು ಕಲೆ, ಸಂಸ್ಕೃತಿ ಸಂಗಮವೇ ಈ ರಾಯಚೂರಿನ ಉತ್ಸವ. ನಾನು ಕೂಡ ಮೊನ್ನೆ ಕನಕಪುರದಲ್ಲಿ ನಮ್ಮ ತಾಲೂಕು ಮಟ್ಟದ ಕನಕಪುರದ ಉತ್ಸವವನ್ನು ನಾನು ಮಾಡಿದೆ. ಅದು ವಿಭಿನ್ನ ರೀತಿಯಲ್ಲಿ ಮಾಡಿದೆ. ತಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಕಳೆದ 20 ವರ್ಷದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಸೇರಿ ಈ ಕಾರ್ಯಕ್ರಮವನ್ನು ನೋಡಿ DVG ಅವರು ಮಾತಿರ್ತಾರೆ, ನಗುವುದು ಸಹಜ ಧರ್ಮ, ನಗುಸುವುದು ಪರಧರ್ಮ, ನಗುತ್ತ ಕೇಳಿದ ನಗುಸುವುದು ಅತಿಶಯದ ಪರ್ವ, ನಗಿಸಿ ನಗುತ್ತ ಮಾಡುವ ವರವ ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಹೇಳಿ ನಿಮ್ಮನ್ನೆಲ್ಲ ನಗನಗ್ತಾ ಸಂತೋಷ ಇರಬೇಕು ಅಂತೇಳಿ ಈ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ.
ಈ ನಾಡಿನ ನಾದ, ನಮ್ಮ ಜನರ ಸೌಹಾರ್ದ ಈ ರಾಜ್ಯ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನನಗೆ ನಮ್ಮೆಲ್ಲ ಶಾಸಕರು ಹೇಳಿ ಬಹಳ ಮಂತ್ರಿಗಳು ಬೋಸರಾಜ್ ಮತ್ತು ಚಂದ್ರಪ್ರಕಾಶ್ ಮತ್ತು ಎಲ್ಲ ಎಮ್ಮೆಲ್ಎಗಳು ಹೇಳಿದ್ರು, 3 ದಿನದಿಂದ ಲಕ್ಷಾಂತರ ಜನ ಮಕ್ಕಳ ಸಮೇತ, ಯುವಕರ ಸಮೇತ, ಕ್ರೀಡಾಪಟುಗಳ ಸಮೇತ, ಕೃಷಿಕರು ಎಲ್ಲ ಕೂಡ ಕಲಾವಿದರೆಲ್ಲ ಸೇರಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಈ ಉತ್ಸವದಲ್ಲಿ ಇತಿಹಾಸವನ್ನು ಬರೆದು ಇತಿಹಾಸ ಪುಟಕ್ಕೆ ತಾವೆಲ್ಲ ಸಾಕ್ಷಿಯನ್ನು ಕಟ್ಟಿ ಮಕ್ಕಳ ಭವಿಷ್ಯವನ್ನ ರೂಪವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಹಳ ಸಂತೋಷವಾಯಿತು. ಜನಪದವೇ ನಮ್ಮೆಲ್ಲರ ಗುರುತು, ಸಂಸ್ಕೃತಿಯೇ ನಮ್ಮೆಲ್ಲರ ಶಕ್ತಿ. ಈ ಒಂದು ಕಲೆ ನಮ್ಮ ಶಕ್ತಿ. ಆದ್ರಿಂದ ಈ ಹಬ್ಬದಲ್ಲಿ ಬೆರೆತು ತಾವೆಲ್ಲ ಈ ಸಂತೋಷವನ್ನ ಪಡ್ಕೊಳ್ಬೇಕು. ನಮ್ಮ ಸರ್ಕಾರ ನಿಮ್ಮನ್ನ ಸಂತೋಷವಾಗಿರಿಸುದು. ನಾನು ಎಲೆಕ್ಷನ್ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೆ, ಯಾವುದೋ ಒಂದು ಕ್ಷೇತ್ರಕ್ಕೆ ಬಂದಿದ್ದೆ. ಆಗ ಬಂದ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಿಗಳು ಮಾತ್ರ ಚಂದ ಅಂತ ಅವ್ರು ಮಾತು ಹೇಳಿದ್ರು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಿ ಬಂದಕ್ಕೆ ಇಂಥ ಸಂತೋಷ. ಈ ವಿದ್ಯುತ್ ಶಕ್ತಿ ಏನೇ ರಾಜ್ಯಕ್ಕೆ ನೀವು ಕೊಡ್ತಾ ಇದ್ದೀರಿ, ಎಲ್ಲರ ಮನೆಗೂ ಕೂಡ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೀರಿ. ಏನು ಅಕ್ಕಿಯನ್ನು ನೀವು ಬೆಳೀತಾ ಇದ್ದೀರಿ, ಎಲ್ಲರೂ ಕೂಡ 10 kg ಎಲ್ಲರಿಗೂ ಸೇರಿ 10 kg ಅಕ್ಕಿಯನ್ನು ಕೊಡ್ತಾ ಇದ್ದೇವೆ.